ಪ್ರಿಯ ವಿದ್ಯಾರ್ಥಿಗಳಿಗೆ ನಮಸ್ಕಾರ. ಈ ದಿನ ಪ್ರಥಮ PUC ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟ ಹಾಗೆ ಇರುವಂತಹ ಕನ್ನಡದ 4ನೆಯ ಪಠ್ಯ ಶಾಸ್ತ್ರಿ ಮಾಸ್ತರ ಮತ್ತವರ ಮಕ್ಕಳು ಅನ್ನುವಂತಹ ಪಾಠದ ಬಗ್ಗೆ ಚರ್ಚಿಸೋಣ. ಮೊದಲಿಗೆ ಈ ಪಾಠದ ರಚನೆಕಾರರಾಗಿರ್ತಕ್ಕಂತಹ ಡಾಕ್ಟರ್ ಚೆನ್ನಣ್ಣ ವಾಲಿಕಾರ್ ಅವರ ಸಾಹಿತ್ಯಿಕ ಮತ್ತು ವೈಯಕ್ತಿಕ ವಿಚಾರಗಳನ್ನು ನೋಡೋಣ. ಡಾಕ್ಟರ್ ಚೆನ್ನಣ್ಣ ವಾಲಿಕಾರ್ ಅವರು ಚಿತ್ತಾಪುರ ತಾಲೂಕಿನ ಯಾದಗಿರಿ ಜಿಲ್ಲೆ ಶಂಕರವಾಡೆಯಲ್ಲಿ ಜನಿಸಿದಂಥವರು. ಗುಲ್ಬರ್ಗಾ ವಿಶ್ವವಿದ್ಯಾಲಯದ ಕನ್ನಡ ಅಧ್ಯಯನ ಪೀಠದಲ್ಲಿ ಪ್ರಾಧ್ಯಾಪಕರಾಗಿ ಹಾಗೂ ಮುಖ್ಯಸ್ಥರಾಗಿ ಸೇವೆಯನ್ನು ಸಲ್ಲಿಸಿ ಸದ್ಯ ಇವರು ವಿಶ್ರಾಂತ ಜೀವನವನ್ನು ನಡೆಸ್ತಾ ಇರ್ತಕ್ಕಂಥದ್ದು. ಹೈದರಾಬಾದ್ ಕರ್ನಾಟಕದ ಗ್ರಾಮ ದೇವತೆಗಳ ಜಾನಪದೀಯ ಅಧ್ಯಯನ ಅನ್ನುವಂತಹ ಮಹಾಪ್ರಬಂಧಕ್ಕೆ ಇವರಿಗೆ PhD ಪದವಿಯನ್ನ ಪ್ರದಾನ ಮಾಡಲಾಗಿದೆ. ಪ್ಯಾಂಥರ್ ಪದ್ಯಗಳು, ಬಂಡೆದ್ದ ದಲಿತರ ಬೀದಿ ಹಾಡುಗಳು ಮುಂತಾದವು ಕವನ ಸಂಕಲನಗಳು. ಒಂದು ಹೆಣ್ಣಿನ ಒಳಜಗತ್ತು, ಗ್ರಾಮ ಭಾರತ ಇವರ ಕಾದಂಬರಿಗಳು. ಜಾನಪದ ಲೋಕ, ಒಂದು ಗ್ರಾಮದ ಜಾನಪದೀಯ ಅಧ್ಯಯನ ಹಾಗೂ ಕರ್ನಾಟಕ ದೇವದಾಸಿಯರ ಸಮಸ್ಯೆಗಳು ಇವು ಅವರ ಸಮಗ್ರ ಅಧ್ಯಯನಗಳು, ಸಂಶೋಧನಾ ಗ್ರಂಥಗಳು. ಗುಲ್ಬರ್ಗಾ ಜಿಲ್ಲೆಯ ತ್ರಿಪದಿಗಳು, ಗುಲ್ಬರ್ಗಾ ಜಿಲ್ಲೆಯ ಮೊಹರಂ ಪದಗಳು ಮುಂತಾದವುಗಳು ಇವರ ಕೃತಿಗಳ ಸಂಪಾದನೆ. ಇವರಿಗೆ ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಜಾನಪದ ಅಕಾಡೆಮಿ ಪ್ರಶಸ್ತಿ, ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಹಾಗೂ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಗಳು ಲಭಿಸಿರ್ತಕ್ಕಂಥದ್ದನ್ನು ನಾವು ಗಮನಿಸಬಹುದು. ಅಖಿಲ ಭಾರತ 4ನೆಯ ದಲಿತ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯನ್ನು ಕೂಡ ಇವರು ವಹಿಸಿದ್ರು ಅಂತಕ್ಕಂಥದ್ದು. ನಿಮಗೆ ಕೊಟ್ಟಿರ್ತಕ್ಕಂಥ ಈ ಒಂದು ಶಾಸ್ತ್ರಿ ಮಾಸ್ತರು ಮತ್ತವರ ಮಕ್ಕಳು ಅನ್ನುವ ಒಂದು ಪಠ್ಯದ ಲೇಖಕರಾಗಿರ್ತಕ್ಕಂಥ ಚೆನ್ನಣ್ಣ ವಾಲಿಕಾರ್ ಅವರ ಒಂದು ಬಾಲ್ಯದ ನೆನಪುಗಳನ್ನ, ಅವರ ಗುರುಗಳ ಒಂದು ನೆನಪುಗಳನ್ನ ಈ ಒಂದು ಪಠ್ಯದಲ್ಲಿ ಮಾಡ್ತಾ ಇರ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡಬಹುದು. ಅವರದೇ ಕಥೆ. ಅಕ್ಷರದಿಂದ ವಂಚಿತರಾದಂತಹ ಮಕ್ಕಳಿಗೆ ಅಕ್ಷರ ಕಲಿಸಬೇಕು ಅನ್ನುವಂತಹ ಮಹದಾಸೆ ಈ ಮಾಸ್ತರರಿಗೆ ಇತ್ತು. ಅಂದ್ರೆ ಈ ಪಾಠದ ನಾಯಕರಿಗೆ. ಅವರಿಗೆ ಮಕ್ಕಳು ಇರಲಿಲ್ಲ. ಆ ಮಕ್ಕಳಿಲ್ಲದ ಮಾಸ್ತರು ನಿರೂಪಕರಿಗೆ ಹೆತ್ತವರ ವಾತ್ಸಲ್ಯವನ್ನು ತೋರಿಸ್ತಾ ಓದಿಸ್ತಾ ಇದ್ರು. ಅಂದ್ರೆ ಡಾಕ್ಟರ್ ಚೆನ್ನಣ್ಣ ವಾಲಿಕಾರ್ ಅವರಿಗೆ. ಅದಾದ ಮೇಲೆ ಇವರನ್ನ ಅವರಷ್ಟು ಪ್ರೀತಿಯಿಂದ ನೋಡ್ಕೊಳ್ಳುವಂತ ಸಂದರ್ಭದಲ್ಲಿಯೇ ಅವರಿಗೆ ಅವಳಿ ಮಕ್ಕಳಾಗುತ್ತೆ. ಅದಾದ ಮೇಲೂ ಕೂಡ ಈ ನಿರೂಪಕರನ್ನ ಅವರು ಬಿಟ್ಕೊಡೋದಿಲ್ಲ. ಅವ್ರ ಜೊತೆಯಲ್ಲೇ ಇರ್ಕೊಂಡು ಸ್ವಂತ ಮಗನ ಹಾಗೆ ಅಥವಾ ಹಿರಿಯ ಮಗನ ಹಾಗೇನೆ ಅವರನ್ನ ನೋಡ್ಕೊಳ್ತಾ ಇದ್ರು. ಹೆಂಡತಿ ಮಕ್ಕಳ ಸಾವಿನಿಂದ ದುಃಖಿತರಾದಂತಹ ಮಾಸ್ತರರು ಸ್ವಯಂ ನಿವೃತ್ತಿಯನ್ನ ಪಡ್ಕೊಳ್ತಾರೆ. ಅವರ ವೃತ್ತಿಯಿಂದ ನಿವೃತ್ತಿಯಿಂದ ಬಂದಂತಹ ಹಣದಿಂದ ಬಾಲಕರ ಅನಾಥಾಶ್ರಮವನ್ನ ಆರಂಭಿಸಿ ಅನಾಥ ಮಕ್ಕಳ ಜವಾಬ್ದಾರಿಯನ್ನ ನಿಭಾಯಿಸ್ತಾರೆ. ಎಲ್ಲೋ ಬಿದ್ದಂತಹ ಕಲ್ಲನ್ನ ಕಡೆದು ದೇಗುಲದ ಒಳಗಡೆ ಇಟ್ಟ ಕೀರ್ತಿ ಶಾಸ್ತ್ರಿ ಮಾಸ್ತರ್ದು. ಅಂದ್ರೆ ತಮ್ಮ ಬಗ್ಗೆ ಹೇಳ್ಕೊಳ್ತಾ ಇದ್ದಾರೆ ಲೇಖಕರಲ್ಲಿ. ಅವ್ರನ್ನ ಆ ಮಾಸ್ತರು ತುಂಬಾ ಪ್ರೀತಿಯಿಂದ ಸಾಕಿದ್ರು. ಅವರ ಮಕ್ಕಳು ಆದ್ಮೇಲೂ ಕೂಡ, ಅವ್ರ ಮಕ್ಕಳು ಹುಟ್ಟಿದ ಮೇಲೂ ಕೂಡ ಇವರನ್ನಷ್ಟೇ ಪ್ರೀತಿಯಿಂದ ನೋಡ್ಕೊಳ್ತಾ ಇದ್ರು. ಕೆಟ್ಟ ಘಳಿಗೆ ಹೆಂಡತಿ ಮತ್ತೆ ಇಬ್ರು ಮಕ್ಕಳು ಕೂಡ ತೀರ್ಕೊಂಡ ನಂತರ ಅವರು ಸ್ವಯಂ ನಿವೃತ್ತಿಯನ್ನ ಘೋಷಣೆ ಮಾಡಿಕೊಂಡು ಅದರಿಂದ ಬಂದಂತಹ ಹಣದಿಂದ ಮತ್ತೆ ಮಕ್ಕಳಿಗಾಗಿಯೇ, ಬಡ ಮಕ್ಕಳಿಗಾಗಿ ತಮ್ಮ ಇಡೀ ಜೀವನವನ್ನ ಮುಡುಪಾಗಿಡ್ತಾರೆ. ಆ ಮಕ್ಕಳಲ್ಲಿ ಲೇಖಕರು ಕೂಡ ಒಬ್ಬರಾಗಿದ್ರು. ಅದನ್ನೇ ಅವರು ಈ ಕಥೆಯ ಮೂಲಕ ತಮ್ಮ ಅನುಭವವನ್ನ ಹೇಳೋ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಇಂತಹ ಎಷ್ಟೋ ಕಲ್ಲುಗಳನ್ನ ಕಳೆದಿದ್ರು ಆ ಶಾಸ್ತ್ರಿ ಮಾಸ್ತರರು. ಅಂದ್ರೆ ಒಂದು ಶಿಲೆಯಾಗಿ ನಿಲ್ಲಿಸುವ ಪ್ರಯತ್ನವನ್ನ, ಬಡ ಮಕ್ಕಳಿಗೆ ಓದ್ಬೇಕು ಅನ್ನೋ ಹಂಬಲ ಇರುತ್ತೆ, ಓದಿಸೋದಕ್ಕೆ ಆರ್ಥಿಕ ಪರಿಸ್ಥಿತಿ ಸರಿ ಇರೋದಿಲ್ಲ. ಅಂತಹ ಮಕ್ಕಳನ್ನ ಹೆಕ್ಕಿ ತೆಗೆದು ತಮ್ಮ ದುಡ್ಡಿನಿಂದ, ತಮ್ಮ ಸ್ವಂತ ಖರ್ಚಿನಲ್ಲಿ ಆ ಮಕ್ಕಳನ್ನ ಓದಿಸಿ ವಿದ್ಯಾಭ್ಯಾಸವನ್ನ ಮಾಡಿಸ್ತಾ ಇದ್ರು. ಆ ವಿದ್ಯಾಭ್ಯಾಸವನ್ನ ಮಾಡಿದಂತಹ ಮಕ್ಕಳಲ್ಲಿ ಲೇಖಕರು ಕೂಡ ಒಬ್ರು. ಹಾಗಾಗಿ ಆ ಲೇಖಕರು ಆ ಶಾಸ್ತ್ರಿ ಮಾಸ್ತರರ ವ್ಯಕ್ತಿತ್ವವನ್ನ ಆದರ್ಶವಾಗಿ ಇಟ್ಕೊಂಡು ಈ ಒಂದು ಕಥೆಯನ್ನ ಬರೆದಿದ್ದಾರೆ ಅಂತಕ್ಕಂಥದ್ದನ್ನ ನಾವಿಲ್ಲಿ ನೋಡಬಹುದು. ಬದುಕಿನಲ್ಲಿ ಎದುರಾಗುವಂತಹ ಸಮಸ್ಯೆಗಳನ್ನ ತೀವ್ರವಾಗಿ ಹಚ್ಚಿಕೊಳ್ಳದೆ ಆ ಕ್ಷಣಗಳನ್ನ ಇತರರ ಕಷ್ಟ ನಿವಾರಿಸುವಂತಹ ಕ್ಷಣಗಳಾಗಿ ಮಾರ್ಪಡಿಸಿಕೊಳ್ಳೋದಕ್ಕೆ ನಾವು ಮನಸ್ಸು ಮಾಡಬೇಕು. ಎಲ್ಲರಿಗೂ ಕೂಡ ಆ ಒಂದು ಪ್ರಯತ್ನ ಮಾಡಿದ್ರೆ ಖಂಡಿತ ಸಾಧ್ಯ ಆಗುತ್ತೆ ಅನ್ನುವಂಥದ್ದು. ಆದರೆ ವ್ಯಕ್ತಿಗಳು ಈ ನಿಟ್ಟಿನಲ್ಲಿ ಪ್ರಯತ್ನಿಸದೆ
ಘಟನೆಗಳನ್ನ ಮತ್ತೆ ಮತ್ತೆ ನೆನಪಿಗೆ ತಂದುಕೊಂಡು ಜೀವನವನ್ನೆಲ್ಲ ಕೊರಗೋದ್ರಲ್ಲೇ ಕಳೆದು ಬಿಡ್ತಾರೆ. ಹಾಗ ಆಗ್ಬಾರ್ದು ಅನ್ನೋದು ಈ ಒಂದು ಪಠ್ಯದ ಆಶಯ. ತನ್ನ ನೋವನ್ನ ಬೇರೆಯವರ ನಿಲುವಿನ ಮೂಲಕ ಮರೆತಾಗ ಮಾತ್ರ ಬದುಕು ಸಾರ್ಥಕ ಆಗುತ್ತೆ ಅನ್ನೋದಕ್ಕೆ ಶಾಸ್ತ್ರಿ ಮಾಸ್ತರರ ಬದುಕೆ ಒಂದು ಅನುಕರಣೀಯ ಮತ್ತು ಆದರ್ಶನೀಯ ಅನ್ನುವಂಥದ್ದು ಲೇಖಕರ ಅಭಿಪ್ರಾಯ. ಆ ಕಥೆ ಆರಂಭವಾಗುವಂಥದ್ದು ನೋಡಿ ಹೀಗೆ ಲೇಖಕರ ಮೂಲಕವೇ ಆರಂಭ ಆಗುತ್ತೆ. ಅವತ್ತು ವಿಶ್ವವಿದ್ಯಾಲಯದ ವಾರ್ಷಿಕೋತ್ಸವ ಕಾರ್ಯಕ್ರಮವಿದ್ದುದರಿಂದ ಮನೆಗೆ ಬರೋದಕ್ಕೆ ರಾತ್ರಿಯಾಗಿತ್ತು. ಬರುವುದರ ಒಳಗಾಗಿ ಊರಿಂದ ಕೂಡಲೇ ಬರಬೇಕು ಅನ್ನುವಂಥ ಟೆಲಿಗ್ರಾಮ್ ಕಾಯ್ತಾ ಇತ್ತು ಲೇಖಕರಿಗೆ. ಅದನ್ನ ಬರೆದಿದ್ದವರು ಅಣ್ಣ. ಯಾಕಾಗಿರ್ಬೇಕು ಅಂತ ಹೇಳಿ ವಾಚನ್ನ ನೋಡ್ಕೊಳ್ತಾರೆ. ಸಮಯ ಸರಿಯಾಗಿ 9 ಆಗಿತ್ತು. ಸಂಜೆಯ ಉದ್ಯಾನ ಗಾಡಿ ಹೋಗಿತ್ತು. ರಾತ್ರಿ 11ಕ್ಕೆ ಪ್ಯಾಸೆಂಜರ್ ಟ್ರೈನ್ ಇದ್ದಿದ್ರಿಂದ ಅದನ್ನ ಹಿಡ್ಕೊಂಡು ಹೋಗ್ಬೇಕು ಅನ್ನುವಂಥದ್ದು ಅವರ ನಿಲುವು. ಆ ಟ್ರೈನ್ ಹಿಡಿದು ಶಾಬಾದಿಗೆ ಹೋದ್ರಾಯ್ತು ಅಂತ ಹೇಳಿ ಮುಖ ತೊಳೆದುಕೊಂಡು ಊಟಕ್ಕೆ ಕುಳಿತುಕೊಳ್ತಾರೆ. ಮನೆಯ ನಾಳಿನ ಕೆಲಸಗಳ ಕುರಿತು ಮನೆಯೊಡತಿಗೆ ತಿಳಿಸಿ ಬಟ್ಟೆ ಹಾಕೊಂಡು ಬಸ್ಸು ನಿಲುಗಡೆ ಸ್ಥಾನಕ್ಕೆ ಬಂದು ನಿಂತ್ಕೊಂಡ್ರು. ರೈಲ್ವೆ ಸ್ಟೇಷನ್ಗೆ ಹೋಗೋದಕ್ಕೆ ಬಸ್ ಬಂತು. ಸ್ಟೇಷನ್ಗೆ ಅವರು ತಲುಪಿದಾಗ 10 ಗಂಟೆ ಆಗಿತ್ತು. ಗಾಡಿ ಬರೋದಕ್ಕೆ ಇನ್ನೂ 1 ತಾಸಿತ್ತು. ಅಲ್ಲಿ ತನಕ ಏನ್ ಮಾಡೋದು ಅಂತ ಹೇಳಿ ಹೊರಗಡೆ ಕಲ್ಲಿನ ಮೇಲೆ ಕುಳಿತುಕೊಳ್ತಾರೆ ಲೇಖಕರು. ಆಗ ಶೇಂಗಾಕಾಯಿ ಮಾರ್ತಾ ಒಬ್ಬ ಬರ್ತಾನೆ. ಅವನು ತನ್ನ ಹತ್ತಿರ ಬಂದು ಅಲ್ಲಿ ಸುತ್ತಮುತ್ತ ಕುಳಿತವರಿಗೆ ಶೇಂಗಾ ಮಾರ್ತಾ ಇರುವಾಗ ಲೇಖಕರು ಕೂಡ 30 ವರ್ಷಗಳ ಹಿಂದೆ ಶಾಬಾದ್ನಲ್ಲಿ ಇವನ ಜೊತೆ ಓದಿದ್ರ ನೆನಪಾಯಿತು. ಕೂಡಲೇ ಗುರ್ತು ಹಿಡಿದು ಮಾತನಾಡಿಸ್ತಾರೆ ಲೇಖಕರು ಅವನನ್ನ. ಅವನು ಕೂಡ ಇವರನ್ನ ಗುರುತಿಸ್ತ. ಶೇಂಗಾ ಮಾರೋದನ್ನ ಬಿಟ್ಟು ನನ್ನ ಪಕ್ಕದಲ್ಲಿ ಬಂದು ಕುಳಿತುಕೊಂಡ. ಅವರು ಹೇಳೋದಕ್ಕೆ ಶುರು ಮಾಡಿದ್ರು ನೋಡಿ ಏನ್ ಆಯ್ತು ಆ ಒಂದು ಸ್ಟೇಷನ್ ಅಲ್ಲಿ. ಬಾಲ್ಯದ ಗೆಳೆಯರಿಬ್ರು ಕೂಡ ಗಾಡಿ ಬರೋ ತನಕ ಮಾತನಾಡಿದ್ರು. ಎಲ್ಲೂ ಕೆಲಸ ಸಿಗದಾಗ ಈ ಶೇಂಗಾ ಮಾರುವಂತಹ ದಂಧ ಮಾಡ್ತಾ ಇರೋದಾಗಿ, ದಿನಕ್ಕೆ 50ರಿಂದ 60 ರೂಪಾಯಿ ಬರುತ್ತೆ ಅಂತ ಹೇಳಿ ಆ ಸ್ನೇಹಿತ ತಿಳಿಸ್ದ ಲೇಖಕರಿಗೆ. ತನ್ನ ಹೆಂಡಿರು ಮಕ್ಕಳ ಬಂಧು ಬಳಗದವರ ವಿವರ ನೀಡ್ತಾ ಇದ್ದಂತೆ ಟ್ರೈನು ಬಂತು. ಲೇಖಕರು ಗಡಿ ಬಿಡಿಸಿ ಎದ್ದು ಗಾಡಿಯನ್ನು ಹತ್ತಿದ್ರು. ಅವನು ಗಾಡಿಯೊಳಗೆ ಶೇಂಗಾ ಮಾರೋದಕ್ಕೆ ಹೊರಟ. 5 ನಿಮಿಷ ನಿಂತು ಗಾಡಿ ಮತ್ತೆ ಹೊರಡ್ತು. ಹಿರೇನಂದೂರು ಮರತ್ತೂರುಗಳಿಗೆ 2 ನಿಮಿಷ ನಿಂತು 12 ಮಧ್ಯರಾತ್ರಿ ಹೊತ್ತಿಗೆ ಗಾಡಿ ಶಾಬಾದಿಗೆ ಬಂತು. ಅಷ್ಟೊತ್ತಿಗೆ ಆಕಾಶಕ್ಕೆ ತೂತು ಬಿದ್ದಿದೆಯೇನೋ ಅನ್ನುವ ರೀತಿಯಲ್ಲಿ ಧೋ ಅಂತ ಹೇಳಿ ಮಳೆ ಸುರಿಯೋದಕ್ಕೆ ಶುರು ಮಾಡಿತು. ಭೂಮಿ ನೀರು ತುಂಬಿತ್ತು. ಮಳೆಯ ಪೆಟ್ಟಿಗೆ ಹೊರಗಡೆ ನಿಂತಿದ್ದಂತಹ, ಕುಳಿತಿದ್ದಂತಹ, ಮಲಗಿದ್ದಂತಹ ಜನ ಎಲ್ಲ ಎದ್ದು ಬಂದು ಸ್ಟೇಷನ್ ತುಂಬಿಕೊಂಡು ಕಾಲಿಡೋದಕ್ಕೂ ಆಗದಿರೋಷ್ಟು ಎಲ್ಲ ಜಾಗವನ್ನ ಆಕ್ರಮಿಸ್ಕೊಂಡ್ರು ಪಾಪ ಆಶ್ರಯಕ್ಕಾಗಿ. ಮಳೆ ಸ್ವಲ್ಪ ನಿಂತು, ಜನ ಮಲ್ಕೊಂಡ್ರು. ವಾಚ್ ನೋಡ್ಕೊಳ್ತಾರೆ ಲೇಖಕರು. 1 ಗಂಟೆ ಆಗಿತ್ತು. ಬೆಳಗಾಗೋದಕ್ಕೆ ಇನ್ನು 5 ತಾಸು ಬಾಕಿ ಇತ್ತು. ಅಲ್ಲಿ ತನಕ ಏನ್ ಮಾಡೋದು, ಹೇಗೆ ಹೊತ್ಕೊಳಿಯೋದು ಅಂತ ಅನ್ಸಿ ಅವರು ಓದಿದಂತಹ ಸ್ಕೂಲ್ನ ನೆನಪಾಯ್ತು ಅವ್ರಿಗೆ. ಆ ಪ್ರದೇಶದಲ್ಲಿ 5 ನಿಮಿಷದಲ್ಲೇ ಹೋಗ್ತೇನೆ, ವರಾಂಡದಲ್ಲಿ ಸಾಕಷ್ಟು ಜಾಗ ಇದೆಯಲ್ಲ, ಮಲಗಿದ್ರಾಯ್ತು ಅಲ್ಲಿ ಹೋಗಿ ಅಂತ ಹೇಳಿ ಒಬ್ಬ ಚಪರಾಸಿ ಇರ್ತಾನೆ. ನಾನು ಹಳೆಯ ವಿದ್ಯಾರ್ಥಿ ಅಂದ್ರೆ ಬಿಡ್ತಾನೆ ಅಂತ ಹೇಳಿ ನಿರ್ಧರಿಸಿ ಲೇಖಕರು ಆ ಕಡೆಗೆ ಹೊರಟರು. ಬರುವುದರೊಳಗಾಗಿ ಶಾಲೆ ವರಾಂಡದಲ್ಲಿ ಚಪರಾಸಿ ಒಬ್ನೇ ಇದ್ದ. ಲೇಖಕರು ಹಳೆಯ ವಿದ್ಯಾರ್ಥಿ ಅಂತ ಹೇಳಿ ಮಲಗೋದಕ್ಕೆ ಅನುಕೂಲ ಮಾಡಿಕೊಟ್ಟ. ಲೇಖಕರ ಬ್ಯಾಗಿನಲ್ಲಿದ್ದಂತಹ ಲುಂಗಿ ಹಾಸಿ ಅದೇ ಉಟ್ಟ ಬಟ್ಟೆ ಮೇಲೆ ಮಲಗಿದ್ರು. ಅರ್ಧ ತಾಸಾಯ್ತು, ನಿದ್ದೆ ಬರ್ಲೇ ಇಲ್ಲ ಲೇಖಕರಿಗೆ. ಗಾಳಿ ತಣ್ಣಗೆ ಬೀಸ್ತಿತ್ತು. ಹೊಚ್ಕೊಳ್ಳೋದಕ್ಕೆ ಏನೂ ಇರಲಿಲ್ಲ. ಕಣ್ಣಿಗೆ ನಿದ್ದೆ ಬರಲಿಲ್ಲ. ಎದ್ದು ಕುಳಿತರು. ಅಂಗಳದ ಕಡೆಗೆ ನೋಡ್ತಾರೆ. ಹಿಂದೆ ಇಲ್ಲಿ ಆಟ ಆಡ್ದಂತಹ, ಹುಲ್ಲು ಕಿತ್ತಂತಹ, ಝೆಂಡಾ ಏರಿಸಿದಂತಹ, ಕ್ಲಾಸ್ಗಳಿಲ್ದಾಗ ಹೊರಗೆ ಬಿಸಿಲು ಕಾಸೋದಕ್ಕೆ ಕುಳಿತಂತಹ ಒಂದೊಂದು ಸ್ಥಳಗಳನ್ನು ಕೂಡ ನೋಡ್ತಾ ಇದ್ದ ಹಾಗೆ ಅವರು ಹಾಗೆ ಸಂಮೋಹನಕ್ಕೆ ಒಳಗಾದ ರೀತಿಯಲ್ಲಿ ಅನುಭವ ಆಯಿತು. ಹಳೆಯ ನೆನಪುಗಳೆಲ್ಲ ಅವ್ರನ್ನ ಆವರಿಸ್ಕೊಳ್ಳೋದಕ್ಕೆ ಶುರುವಾಯಿತು. ಕಾರ್ಯಕ್ರಮಗಳು ನಡೀತಾ ಇದ್ದಂತಹ ವೇದಿಕೆಯ ಕಡೆ ಅವರ ಮನಸ್ಸು ಹೋಯಿತು. ಅವರು ಅರಳಿದ್ದು ಅಲ್ಲೇ ಅನಿಸ್ತು. ಅರಳಿದ್ದು ಅಂದ್ರೆ ತಮ್ಮ ಭವಿಷ್ಯ ಇವತ್ತೇನಾಗಿದ್ದಾರೆ ಅದಾಗೋದಕ್ಕೆ ಅಡಿಪಾಯ ಅದೇ ವೇದಿಕೆ ಅನ್ನೋದು ಅವರಿಗೆ ಅರ್ಥ ಆಯ್ತು. ನಾನು 7ನೇ ವರ್ಗದಲ್ಲಿದ್ದಾಗ, ಅಂದ್ರೆ ಲೇಖಕರು
ಏಕಪಾತ್ರಾಭಿನಯ ಮಾಡ್ತೀನಿ ಅಂತಂದಾಗ ಕಮಿಟಿಯವರು ನಿರಾಕರಿಸಿದ್ದಕ್ಕೆ ನೋವುಗೊಂಡಂತಹದ್ದು ನೆನಪಾಯ್ತು ಅವರಿಗೆ. ಲೇಖಕರು 8ನೇ ತರಗತಿಯಲ್ಲಿದ್ದಾಗ ಭಾಷಣ, ಲೇಖನ, ಭಾವಗೀತೆ ಸ್ಪರ್ಧೆಗಳಲ್ಲಿ ಬಹುಮಾನವನ್ನ ಪಡೆದಿದ್ದುದು ಕೂಡ ನೆನಪಾಯಿತು.